ಕೃಷ್ಣಮಯ್ಯವರೇ, ಸ್ನೇಹಮಯಿ ಕೃಷ್ಣರವರು, ನಿಮಗೆ ನಾನು ವಿನಂತಿ ಮಾಡ್ಕೋತೀನಿ. ಈಗಲಾದರೂ ನಿಮಗೆ ಯಾರು ಪ್ರೇರಣೆ ಕೊಟ್ಟರು, ನಿಮಗೆ ದುಡ್ಡುಗಳನ್ನ ಸಪ್ಲೈ ಮಾಡಿದ್ಯಾರು, ಲಾಯರ್ಗಳನ್ನ ನಿಮಗೆ ನೇಮಕ ಮಾಡಿಕೊಟ್ಟಿದ್ಯಾರು, ಯಾರು ಇದು ನಿಮಗೆ ಉತ್ತೇಜನ ಕೊಟ್ಟು ಫೈಟ್ ಮಾಡುವಂಥದ್ದಕ್ಕೆ ಈ ರೀತಿ ಹೇಳಿದ್ದಾರು ಯಾರು ಅನ್ನುವಂಥದ್ದು ಮಾಧ್ಯಮಗಳ ಮುಂದೆ ಬಂದು ಹೇಳಿ. ಮಾಧ್ಯಮಗಳ ಮುಂದೆ ಬಂದು ಹೇಳಿ, ಸತ್ಯ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ, ಸಿದ್ದರಾಮಯ್ಯನವರು ಏನು ಅನ್ನೋದು ಗೊತ್ತಾಗುವಂಥ ಕೆಲಸ ಆಗಬೇಕು. ಇಲ್ಲಾಂದ್ರೆ ನಾವು ಹೋರಾಟಗಳು ಮಾಡ್ತೀವಿ. ಸುಮ್ಮನೆ ಏನೋ ಅವ್ರಿಗೆ ಮಸಿ ಬಳಿಯುವಂಥದ್ದು ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಯಾರೋ ಇಬ್ಬರು ವಿರೋಧ ಪಕ್ಷ ನಾಯಕರು ಜೋಕರ್ಸ್ಗಳವ್ರೆ, ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು. ಮಾತಾಡ್ರಪ್ಪ, ಈಗ ಬಂದು ಹೊರಗಡೆ ಈಗ ಮಾತಾಡಿ. ನೀವು ಇಂಟರ್ನ್ಯಾಷನಲ್ ಏಜೆನ್ಸಿ ಕೊಟ್ಟರು ಇಷ್ಟೇನೆ, CBI ಕೊಟ್ಟರು ಇಷ್ಟೇನೆ, ಲೋಕಾಯುಕ್ತ ಕೊಟ್ಟರು ಇಷ್ಟೇನೆ, ಇನ್ನೊಂದು ತನಿಖೆ ವ್ಯವಸ್ಥೆ ಕೊಟ್ಟರು ಇಷ್ಟೇನೆ. ಬಹಳ ಸೌಮ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಖುದ್ದಾಗಿ ಈ ತನಿಖೆಗೆ ಸಹಕರಿಸಿದ್ದಾರೆ. ಇದೇ ಆಫೀಸ್ ಕಚೇರಿಗೆ ಬಂದು ಅವರು ತನಿಖೆಗೆ 3 hours ತನಿಖೆಯಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ನೀವು ಅವರ ಈ ನೆಲದ ಕಾನೂನಿಗೆ ಕೊಡುವಂಥ ಗೌರವ ಕಾಂಗ್ರೆಸ್ ಪಕ್ಷದವರು ಎಷ್ಟು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ನಾವು ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ. ಸೊ ಅದರಿಂದ ನೇಮೈ ಕೃಷ್ಣರವರೇ, ದಯಮಾಡಿ ನಿಲ್ಲಿಸಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ. ಬೇರೆ ವಿಚಾರದಲ್ಲಿ ಹೋರಾಟವನ್ನು ಮುಂದುವರಿಸಿ. ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು, ಮುಖ್ಯಮಂತ್ರಿಗಳು ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ಆಮೇಲೆ ತನಿಖಾ ವ್ಯವಸ್ಥೆಗೆ ನೀವು ಅಪಮಾನ ಮಾಡುವಂಥ ಕೆಲಸವನ್ನು ಯಾವ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಸರಿ ಇಲ್ಲ, ಅದು ಸರಿ ಬರ. ಕೃಷ್ಣಮಯ್ಯವರೇ, ಸ್ನೇಹಮಯಿ ಕೃಷ್ಣರವರು, ನಿಮಗೆ ನಾನು ವಿನಂತಿ ಮಾಡ್ಕೋತೀನಿ. ಈಗಲಾದರೂ ನಿಮಗೆ ಯಾರು ಪ್ರೇರಣೆ ಕೊಟ್ಟರು, ನಿಮಗೆ ದುಡ್ಡುಗಳನ್ನ ಸಪ್ಲೈ ಮಾಡಿದ್ಯಾರು, ಲಾಯರ್ಗಳನ್ನ ನಿಮಗೆ ನೇಮಕ ಮಾಡಿಕೊಟ್ಟಿದ್ಯಾರು, ಯಾರು ಇದು ನಿಮಗೆ ಉತ್ತೇಜನ ಕೊಟ್ಟು ಫೈಟ್ ಮಾಡುವಂಥದ್ದಕ್ಕೆ ಈ ರೀತಿ ಹೇಳಿದ್ದಾರು ಯಾರು ಅನ್ನುವಂಥದ್ದು ಮಾಧ್ಯಮಗಳ ಮುಂದೆ ಬಂದು ಹೇಳಿ. ಮಾಧ್ಯಮಗಳ ಮುಂದೆ ಬಂದು ಹೇಳಿ, ಸತ್ಯ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ, ಸಿದ್ದರಾಮಯ್ಯನವರು ಏನು ಅನ್ನೋದು ಗೊತ್ತಾಗುವಂಥ ಕೆಲಸ ಆಗಬೇಕು. ಇಲ್ಲಾಂದ್ರೆ ನಾವು ಹೋರಾಟಗಳು ಮಾಡ್ತೀವಿ. ಸುಮ್ಮನೆ ಏನೋ ಅವ್ರಿಗೆ ಮಸಿ ಬಳಿಯುವಂಥದ್ದು ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಯಾರೋ ಇಬ್ಬರು ವಿರೋಧ ಪಕ್ಷ ನಾಯಕರು ಜೋಕರ್ಸ್ಗಳವ್ರೆ, ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು. ಮಾತಾಡ್ರಪ್ಪ, ಈಗ ಬಂದು ಹೊರಗಡೆ ಈಗ ಮಾತಾಡಿ. ನೀವು ಇಂಟರ್ನ್ಯಾಷನಲ್ ಏಜೆನ್ಸಿ ಕೊಟ್ಟರು ಇಷ್ಟೇನೆ, CBI ಕೊಟ್ಟರು ಇಷ್ಟೇನೆ, ಲೋಕಾಯುಕ್ತ ಕೊಟ್ಟರು ಇಷ್ಟೇನೆ, ಇನ್ನೊಂದು ತನಿಖೆ ವ್ಯವಸ್ಥೆ ಕೊಟ್ಟರು ಇಷ್ಟೇನೆ. ಬಹಳ ಸೌಮ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಖುದ್ದಾಗಿ ಈ ತನಿಖೆಗೆ ಸಹಕರಿಸಿದ್ದಾರೆ. ಇದೇ ಆಫೀಸ್ ಕಚೇರಿಗೆ ಬಂದು ಅವರು ತನಿಖೆಗೆ 3 hours ತನಿಖೆಯಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ನೀವು ಅವರ ಈ ನೆಲದ ಕಾನೂನಿಗೆ ಕೊಡುವಂಥ ಗೌರವ ಕಾಂಗ್ರೆಸ್ ಪಕ್ಷದವರು ಎಷ್ಟು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ನಾವು ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ. ಸೊ ಅದರಿಂದ ನೇಮೈ ಕೃಷ್ಣರವರೇ, ದಯಮಾಡಿ ನಿಲ್ಲಿಸಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ. ಬೇರೆ ವಿಚಾರದಲ್ಲಿ ಹೋರಾಟವನ್ನು ಮುಂದುವರಿಸಿ. ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು, ಮುಖ್ಯಮಂತ್ರಿಗಳು ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ಆಮೇಲೆ ತನಿಖಾ ವ್ಯವಸ್ಥೆಗೆ ನೀವು ಅಪಮಾನ ಮಾಡುವಂಥ ಕೆಲಸವನ್ನು ಯಾವ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಸರಿ ಇಲ್ಲ, ಅದು ಸರಿ ಬರೋದು.